ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡಾಕ್ಯುಮೆಂಟ್ ಸ್ಕ್ಯಾನರ್ ಅಪ್ಲಿಕೇಶನ್ ಬಗ್ಗೆ ಹೇಳ್ತೀನಿ. ಆ ಅಪ್ಲಿಕೇಶನು ಯಾವುದು ಬೆಸ್ಟ್ ಇದೆ ಅಂತ ನೀವು ಸರ್ಚ್ ಮಾಡ್ತಾ ಇರ್ತೀರ. ಅದರಲ್ಲಿ ಬೆಸ್ಟ್ ಆಗಿರ್ತಕ್ಕಂಥ ಕ್ಲಿಯರಾಗಿ ಇರ್ತಕ್ಕಂಥ ಸ್ಕ್ಯಾನರ್ ಬಗ್ಗೆ ನಿಮಗೆ ಅಪ್ಲಿಕೇಶನ್ ಬಗ್ಗೆ ಹೇಳ್ತೀನಿ. ಇದು ಎಲ್ಲ ಅಪ್ಲಿಕೇಶನ್ನು ನಾವು ಸರ್ಚ್ ಮಾಡಿದರೆ ಇದು ಬೆಸ್ಟ್ ಅಪ್ಲಿಕೇಶನ್ ಅನ್ನಿಸ್ತಿ. ಅದಕ್ಕೋಸ್ಕರ ಈ ಅಪ್ಲಿಕೇಶನ್ನ ಫುಲ್ ಡೀಟೇಲಾಗಿ ಯಾವ ರೀತಿ ಸ್ಕ್ಯಾನ್ ಮಾಡೋದು, ಡಾಕ್ಯುಮೆಂಟ್ಸ್ನ ಇದು ಅಪ್ಲಿಕೇಶನ್ ಯಾಕೆ ಯೂಸ್ ಆಗುತ್ತೆ ಅಂತ ಫುಲ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಡಾಕ್ಯುಮೆಂಟ್ ಸ್ಕ್ಯಾನರ್ ಯಾಕೆ ಯೂಸ್ ಆಗುತ್ತೆ ಅಂತಂದರೆ, ನೀವು ಯಾವುದೇ ಒಂದು ಡಾಕ್ಯುಮೆಂಟ್ಸ್ನ ಬೇರೆಯವರಿಗೆ ಶೇರ್ ಮಾಡಬೇಕಾಗಿರುತ್ತೆ. ಇಲ್ಲ ನಿಮ್ಮದೇ ಆಗಿರೋ ಡಾಕ್ಯುಮೆಂಟ್ಸ್ನ PDF ರೂಪದಲ್ಲಿ, JPG ರೂಪದಲ್ಲಿ, ಇಮೇಜ್ ರೂಪದಲ್ಲಿ ನೀವು ನಿಮ್ಮದೇ ಆದ ಒಂದು ಫೋಲ್ಡ್ರಲ್ಲಿ, ಮೊಬೈಲ್ ಫೋಲ್ಡ್ರಲ್ಲಿ ಇಟ್ಕೊಂಡ್ರೆ ನೀವು ಇಲ್ಲ ಮೊಬೈಲ್ ಫೋಲ್ಡ್ರಲ್ಲಿ ಇಟ್ಕೋಬೋದು, ಇಲ್ಲ ಗೂಗಲ್ ಡ್ರೈವ್ ಅಂತ ಇರುತ್ತೆ ಅದರಲ್ಲಿ ಕೂಡ ನೀವು ಸೇವ್ ಮಾಡಿ ಇಟ್ಕೋಬೋದು. ಆಮೇಲೆ ಇದನ್ನು ಎಲ್ಲಿಯಾದರೂ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸು PDF ರೂಪದಲ್ಲಿ ಇರೋದಕ್ಕೋಸ್ಕರ ನೀವು ಈಸಿಯಾಗಿ ನೀವು ಅಪ್ಲಿಕೇಶನ್ನ ಎಲ್ಲಾದರೂ ಹಾಕ್ಬೋದು. ಇದು ಬೆಸ್ಟ್ ಅಪ್ಲಿಕೇಶನ್ ಅಂತ ಅನಿಸುತ್ತೆ. ಈಗ ನೀವು ಫುಲ್ ಡೀಟೇಲಾಗಿ ಹೇಳ್ತೀನಿ ಈ ಅಪ್ಲಿಕೇಶನ್ ಬಗ್ಗೆ, ಸ್ಟೆಪ್ ಬೈ ಸ್ಟೆಪ್. ಈ ವಿಡಿಯೋನ ಕೊನೆವರೆಗೆ ನೋಡಿ. ಅದಕ್ಕೆ ಮುಂಚೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಫಸ್ಟ್ ಏನಂತಂದರೆ, ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕಂದರೆ ನೀವು ಬೇಕಾದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರನೇ ಇನ್ಸ್ಟಾಲ್ ಮಾಡ್ಬೋದು. ಇಲ್ಲಾಂದರೆ ಕ್ಲಿಯರ್ ಸ್ಕ್ಯಾನರ್ ಅಂತ ಬರುತ್ತೆ, ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಸರ್ಚ್ ಮಾಡಿದರೆ ಸಿಗುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ಮೇಲೆ ಈ ಟೈಪ್ ತೋರಿಸುತ್ತೆ. ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಓಪನ್ ಮಾಡಿದರೆ ಈ ಟೈಪ್ ಓಪನ್ ಆಗುತ್ತೆ. ಫಸ್ಟ್ ಟೈಮ್ ಓಪನ್ ಮಾಡಿದರೆ ನಿಮಗೆ ಕ್ಯಾಮ್ರಾ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಈ ಥರ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ ಟೈಮ್ ಮಾತ್ರ ಕೇಳೋದು, ನೆಕ್ಸ್ಟ್ ಟೈಮ್ ಕೇಳಲ್ಲ. ಈ ಥರ ಒಂದು ಡಾಕ್ಯುಮೆಂಟ್ಸ್ನ ನಾನು ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ನೋಡಿ. ಕ್ಲಿಕ್ ಮಾಡಿದ್ದೀನಿ. ಇದನ್ನು ಯಾವ ಟೈಪ್ ಬೇಕಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ರೈಟ್ ಸೈಡು, ಟಾಪು, ಇಲ್ಲಾಂದರೆ ಕಾರ್ನರ್ ಸೈಡು ಕೂಡ ಈ ಟೈಪ್ ಮಾಡ್ಬೋದು, ಇಲ್ಲ ಬಾಟಮಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಬೋದು. ಈ ಟೈಪೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಇದೇ ಅಲ್ಲದೆ ನೀವು ರೊಟೇಟ್ ಕೂಡ ಮಾಡ್ಬೋದು ನೋಡಿ. ರೊಟೇಟ್ ಇದೆ ಕೆಳಗಡೆ, ನೀವು ರೈಟ್ ಸೈಡ್ ಲೆಫ್ಟ್ ಸೈಡ್ ರೊಟೇಟ್ ಮಾಡ್ಬೋದು. ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿದರೆ ಈ ಟೈಪು ಕ್ಲಿಯರಾಗಿ ಡಾಕ್ಯುಮೆಂಟ್ ಸ್ಕ್ಯಾನ್ ಆಗುತ್ತೆ. ಇಷ್ಟೇ ಆಪ್ಷನ್ ಇಲ್ಲ, ಇನ್ನು ಜೂಮ್ ಮಾಡಿದ್ರೆ ನೋಡಿ ಎಷ್ಟು ಕ್ಲೀನಾಗಿದೆ. ಇಷ್ಟೇ ಅಲ್ಲ, ಬೇರೆ ಎಲ್ಲ ಇದ್ದಾವೆ ಆಪ್ಷನ್ ತೋರಿಸ್ತೀನಿ ನೋಡಿ. ಇದರಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಇದನ್ನು ಕ್ರಾಪ್ ಮಾಡಿ ಎಷ್ಟು ಬೇಕೋ ನೀವು ಅಷ್ಟು ಮಾತ್ರ ನೀವು ಕ್ರಾಪ್ ಮಾಡಿ ಓಕೆ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ನಿಮ್ಮದು ಒರಿಜಿನಲ್ ಬೇಕಂದರೆ ಒರಿಜಿನಲ್ ಅಂತ ಮೇಲೆ ಟಾಪಲ್ಲಿ ಇದೆಲ್ಲ, ಒರಿಜಿನಾಲಿಟಿ ಬೇಕಾದರೆ ಮಾಡ್ಬೋದು. ಇಲ್ಲಾಂದರೆ ನೀವು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು ನೋಡಿ. ಅಡ್ಜಸ್ಟ್ಮೆಂಟ್ ಇದೆ, ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನೆಕ್ಸ್ಟು ಕೆಳಗಡೆ ಎರೇಜರ್ ಅಂತ ಇರುತ್ತಲ್ಲ, ಎರೇಜರ್ ಕೂಡ ನೀವು ಇದನ್ನು ಯಾವುದೇ ಬೇಕಾದ್ರೆ ಎರೇಜ್ ಮಾಡ್ಬೋದು. ಇದರಲ್ಲಿ ಕಲರ್ ಕೂಡ ಚೇಂಜ್ ಮಾಡ್ಕೊಂಡು ಸೈಜ್ ಕೂಡ ವೇರಿಯೇಷನ್ ಕೂಡ ಮಾಡ್ಬೋದು ನೋಡಿ. ಎಷ್ಟು ಸೈಜ್ ಬೇಕೋ ಅಷ್ಟು ನೀವು ತಗೋಬೋದು. ಬೇಡ ಅಂತಂದರೆ ನಿಮಗೆ ಇದೇ ಕ್ಲಿಯರ್ಸ್ ಬೇಕಾಗಿಲ್ಲ ಅಂದರೆ ಒರಿಜಿನಾಲಿಟಿ ಬೇಕಂದರೆ ಇಲ್ಲಿ ಒರಿಜಿನಲ್ ಅಂತಿದೆ ಟಾಪಲ್ಲಿ, ಈ ಥರ ಕಾಣುತ್ತೆ. ನೆಕ್ಸ್ಟು ಫೋಟೋ ಟೈಪಲ್ಲಿ ಅಂದರೆ ಫೋಟೋ ಟೈಪಲ್ಲಿ ನಿಮ್ಗೆ ಯಾವ ರೀತಿ ಬೇಕು ಈ ಟೈಪ್ ಕಾಣುತ್ತೆ. ನೆಕ್ಸ್ಟ್ ಡಾಕ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ. ನೆಕ್ಸ್ಟ್ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿದರೆ ಈ ಟೈಪ್ ಕಾಣುತ್ತೆ. ನೀವು ಕ್ಲಿಯರಲ್ಲೇ ಇಟ್ಕೊಂಡ್ರೆ ಒಳ್ಳೆಯದು, ಎಷ್ಟು ಕ್ಲೀನಾಗಿರುತ್ತೆ ನೋಡಿ. ಕ್ಲಿಯರಾಗಿ ಮಾತ್ರ ನೀವು ಸೆಟ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಇದರ ರೈಟ್ ಕ್ಲಿಕ್ ಮಾಡಿ ನೋಡಿ. ಈ ಟೈಪು ಒಂದು ಡಾಕ್ಯುಮೆಂಟ್ ಸ್ಕ್ಯಾನ್ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಬೇಕಂದರೆ ಮತ್ತೆ ಕ್ಯಾಮ್ರಾ ಮೇಲೆ ಹೋಗ್ಬೇಕು. ಬೇಡ ಅಂತಂದರೆ ನೆಕ್ಸ್ಟ್ ನೀವು ಇದು PDF ವ್ಯೂದಲ್ಲಿ ನೀವು ಸೆಟ್ ಮಾಡ್ಕೊಂಡು ಬೇರೆಯವರಿಗೆ ಶೇರ್ ಮಾಡ್ಬೋದು. ಈಗ ಮೇಲ್ಗಡೆ PDF ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಈ ಟೈಪ್ ಇದು PDF ಇದೆ, document.pdf ಅಂತ ಇದೆಯಲ್ಲ, PDFಲ್ಲಿದೆ. ನೀವು ಕೆಳಗಡೆ ಶೇರ್ ಬಟನ್ ಇರುತ್ತೆ, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪ್ರಿಂಟನ್ನು ಕೊಡ್ಬೋದು. ನೆಕ್ಸ್ಟು ನಿಮಗೆ ವಾಟ್ಸಪ್ಪಲ್ಲಿ ಬೇಕಂದರೆ ನೀವು ಯಾರಿಗಾದರೂ ವಾಟ್ಸಪ್ ಮಾಡ್ಬೋದು. ಇದನ್ನು ಗೂಗಲ್ ಡ್ರೈವ್ನಲ್ಲಿ ಕೂಡ ಸೇವ್ ಮಾಡ್ಬೋದು. ಈಗ ವಾಟ್ಸಪ್ಪಲ್ಲಿ ನಿಮಗೆ ಶೇರ್ ಮಾಡಿ ತೋರಿಸ್ತೀನಿ. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾರಿಗಾದರೂ ನೀವು ಶೇರ್ ಮಾಡ್ಬೋದು ಈ ಟೈಪು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ಬೆಸ್ಟ್. ಇದರಲ್ಲಿ ಆ ಡಾಕ್ಯುಮೆಂಟ್ಸಲ್ಲಿ ವರ್ಡ್ಸ್ ಇರ್ತಾವಲ್ಲ ಅದನ್ನು ಕಾಪಿ ಕೂಡ ಮಾಡ್ಬೋದು. ಈ ಕೆಳಗಡೆ OCR ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಇದೆ ಅದು ಸೆಲೆಕ್ಟ್ ಮಾಡಬೇಕು. ಓಕೆ ಮಾಡಿ ಕ್ಲಿಕ್ ಮಾಡಿದರೆ ಅದು ಎಲ್ಲ ನೀವು ಡಾಕ್ಯುಮೆಂಟ್ಸಲ್ಲಿ ಇರ್ತಕ್ಕಂಥ ಎಲ್ಲ ವರ್ಡ್ಸ್ ಎಲ್ಲ ಬರ್ತವೆ. ಇದನ್ನು ನೀವು ಕಾಪಿ ಮಾಡ್ಬೋದು, ಇಲ್ಲ ಶೇರ್ ಕೂಡ ಮಾಡ್ಬೋದು. ಕಾಪಿ ಮಾಡಿ ಎಲ್ಲಿಯಾದರೂ ನೀವು ಎಷ್ಟು ಬೇಕೋ ಅಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಕೂಡ ನೀವು ಕಾಪಿ ಮಾಡಿ
ನಿಮಗೆ ವಾಟ್ಸಪ್ ಆಗಿರ್ಬೋದು, ಬೇರೆ ಕಡೆ ಎಲ್ಲಾದರೂ ಪೇಸ್ಟ್ ಮಾಡಿ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಈಗ ಶೇರ್ ಮಾಡಿದರೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀವು ಶೇರ್ ಮಾಡೋಕ್ಕಾಗುತ್ತೆ. ಇದು ಇಷ್ಟೇ ಅಲ್ಲ ಫ್ರೆಂಡ್ಸ್, ಇದು ನೀವು ಟ್ರಾನ್ಸ್ಲೇಟ್ ಕೂಡ ಮಾಡ್ಬೋದು. ಇದು ಇಂಗ್ಲೀಷಲ್ಲಿ ಇದೆಯಲ್ಲ, ನೀವು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಗೂಗಲ್ ಟ್ರಾನ್ಸ್ಲೇಟರ್ ಇರುತ್ತೆ. ಅದರಲ್ಲಿ ಹೋದರೆ ನೀವು ಇಂಗ್ಲೀಷಿಂದ ಕನ್ನಡ ಆ ಟೈಪ್ ಮಾಡ್ಬೋದು. ಇದರಲ್ಲಿ ನೋಡಿ ಇಂಗ್ಲೀಷ್ ಟು ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಅದನ್ನು ತಗೊಂಡು ಬಂದು ಪೇಸ್ಟ್ ಮಾಡಿದರೆ ನೀವು ಅದೇ ಸೇಮ್ ಟು ಸೇಮ್ ಹಂಗೆ ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಟ್ ಆಗುತ್ತೆ. ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಅದು ಇಂಗ್ಲೀಷಲ್ಲಿದೆ, ಇದು ಕನ್ನಡದಲ್ಲಿ ಬಂದಿದೆ. ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ, ಟಾಪಲ್ಲಿ ಪೆನ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಏನಾದರೂ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲ ಏನಾದರೂ ಬರೆದು ಅದರಲ್ಲಿ ಕಳಿಸ್ಬೋದು. ಇದರಲ್ಲಿ ಸ್ಕ್ಯಾನಿಂಗ್ ಇಮೇಜು ಇಲ್ಲ ಕ್ರಿಯೇಟ್ ಸಿಗ್ನೇಚರ್ ಕೂಡ ನೀವು ಕ್ರಿಯೇಟ್ ಮಾಡಿ ಕಳಿಸ್ಬೋದು. ಸ್ಟೆಪ್ ಬೈ ಸ್ಟೆಪ್ 1 by 1 ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನೋಡಿ, ಪೆನ್ ಮಾರ್ಕರ್ ಯಾವುದು ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ನೀವು ಜೂಮ್ ಮಾಡಿ ಸೈಜ್ ಎಷ್ಟು ಬೇಕೋ ಅಷ್ಟು ತಗೊಂಡು ನೆಕ್ಸ್ಟ್ ಇದರಲ್ಲಿ ಏನಾದರೂ ಬರಿಬೇಕಂದ್ರೆ ಅದರಲ್ಲಿ ಬರೆದು ನೀವು ಇದನ್ನೊಂದೇ ಶೇರ್ ಮಾಡ್ಬೋದು. ನೋಡಿ, ಇದು ಥಿಕ್ನೆಸ್ ಜಾಸ್ತಿ ಆಗಿದೆ, ಕಡಿಮೆ ಇದ್ದರೆ ಕಡಿಮೆ ಮಾಡಿಕೊಂಡು ಈ ಥರ ಯಾವ ಥರ ಬೇಕಾದರೆ ಇದರಲ್ಲಿ ಇಮೇಜ್ ಟೈಪು ಎಡಿಟ್ ಮಾಡಿ ನೀವು ಕೂಡ ಕಳಿಸ್ಬೋದು. ಇದಕ್ಕೂ ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಏನಂದರೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ಸ್ಕ್ಯಾನಡ್ ಇಮೇಜನ್ನು ತಂದು ಮಾಡ್ಬೋದು. ಕ್ರಿಯೇಟ್ ಸಿಗ್ನೇಚರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸೈನ್ ಕೂಡ ಮಾಡ್ಬೋದು. ಇಲ್ಲ ಇಮೇಜನ್ನು ತಂದು ಕೂಡ ನೀವು ಅಲ್ಲಿ ಮಾಡ್ಬೋದು. ಈಗ ಎಕ್ಸಾಂಪಲ್ ಒಂದು ಸೈನ್ ಮಾಡಿದ್ದೀನಿ, ಅದನ್ನು ನೋಡಿ ಡೈರೆಕ್ಟಾಗಿ ಇಲ್ಲಿ ನೀವು ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಎಷ್ಟು ಸೈಜ್ ಬೇಕಾದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡ್ಬೋದು. ನೀವು ವೈಟ್ ಸ್ಕ್ರೀನ್ ಇದ್ದರೆ ಅದರಲ್ಲಿ ಕೂಡ ಸೆಟ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಮತ್ತು ಅದು ಕಲರ್ ಕೂಡ ಸೆಟ್ ಮಾಡ್ಕೋಬೋದು, ನಿಮ್ಮ ಸಿಗ್ನೇಚರ್ ಕಲರ್ ಕೂಡ. ಈಗ ರೆಡ್ ಬೇಕಂದರೆ ರೆಡ್ಡು, ಇಲ್ಲಾಂದರೆ ನಿಮಗೆ ಗ್ರೀನ್ ಬೇಕಂದರೆ ಗ್ರೀನ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ಈ ಥರ ಸೆಟ್ ಮಾಡ್ಕೊಂಡೆ ಈ ಡಾಕ್ಯುಮೆಂಟ್ನ ಶೇರ್ ಕೂಡ ಮಾಡ್ಬೋದು. ಮತ್ತು ಮೋರ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಗ್ಯಾಲರಿಯಲ್ಲಿ ಕೂಡ ಸೇವ್ ಮಾಡ್ಬೋದು, ಮತ್ತು ಮೇಲ್ ಕಳಿಸ್ಬೋದು, ಪ್ರಿಂಟ್ ತೆಗಿಬೋದು, ಮತ್ತು ಸ್ಟೋರೇಜಲ್ಲಿ ಕೂಡ ಸೇವ್ ಮಾಡ್ಬೋದು. ನೆಕ್ಸ್ಟ್ ಟಾಪಲ್ಲಿ ಇದೆಯಲ್ಲ, ಟಾಪಲ್ಲಿ 3 ಗೆರೆ ಮೇಲೆ ಕ್ಲಿಕ್ ಮಾಡಿದರೆ ರೊಟೇಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಪೇಜ್ ಟೈಟಲ್ ಕೂಡ ಹಾಕ್ಬೋದು. ಈ ಪೇಜ್ಗೊಂದು ಟೈಟಲ್ ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವುದಾದ್ರೂ ನೀವು ಟೈಟಲ್ ಕೊಡ್ಬೋದು. ಇದಕ್ಕೆ ಟೈಟಲ್ ಕೊಟ್ಟು ಸೇವ್ ಮಾಡಿದರೆ ಅದು ಅದರಲ್ಲೇ ಸೇವ್ ಆಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನೇಮ್ ಅಂತ ಕೊಟ್ಟಿದ್ದೀನಿ ನಾನು. ನೋಡಿ, ಈ ಟೈಪು ಬೇರೆ ಬೇರೆ ಡಾಕ್ಯುಮೆಂಟ್ಸ್ನ ಸೇವ್ ಮಾಡ್ಬೋದು. ನೆಕ್ಸ್ಟ್ ಇದು ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ 3 ಟಾಪಲ್ಲಿ ಲೆಫ್ಟ್ ಸೈಡಲ್ಲಿ ಗೆರೆ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸೆಟ್ಟಿಂಗ್ಸ್ ಇದೆ, ಟ್ರ್ಯಾಶ್ ಇದೆ, ಅಂದರೆ ಆಮೇಲೆ ರೀಸ್ಟೋರ್ ಕೂಡ ಇದೆ. ನೆಕ್ಸ್ಟ್ ಸೆಟ್ಟಿಂಗ್ಸಲ್ಲಿ ಹೋದರೆ ಈ ಟೈಪು ಕಾಣ್ತಾ. ಇದರಲ್ಲಿ ಆ ಇಮೇಜ್ ಕ್ವಾಲಿಟಿ ಇದೆ, ನೀವು ಮೀಡಿಯಮ್ ಇದೆ. ಈಗ ಹೈ ಕೊಟ್ಟರೆ ಇನ್ನೂ ಕ್ವಾಲಿಟಿ ಆಗುತ್ತೆ. ನೆಕ್ಸ್ಟ್ ಆಟೋ ಸೇವ್ ಟು ಗ್ಯಾಲರಿ ಅಂತ ಇದೆ, ಅದ್ರ ರೈಟ್ಲಿ ಬಾಕ್ಸಲ್ಲಿ ಕ್ಲಿಕ್ ಮಾಡಿದರೆ ನೀವು ಆಟೋಮೆಟಿಕ್ಕಾಗಿ ಸೇವ್ ಗ್ಯಾಲರಿದಲ್ಲಿ ಆಗುತ್ತೆ. ಮತ್ತು ಡಾಕ್ಯುಮೆಂಟ್ ನೇಮ್ ಅಂತಿದೆ, ನೇಮನ್ನು ಸೆಟ್ ಮಾಡ್ಬೋದು, ಇಲ್ಲಾಂದರೆ ಡೇಟು ಇಲ್ಲ ಟೈಮ್ ಅಂತಿರುತ್ತೆ. ಆ ಥರ ನೀವು ಸೆಟ್ ಮಾಡ್ಕೊಂಡು ನಿಮಗೆ ಯಾವುದೇ ಡಾಕ್ಯುಮೆಂಟ್ಸನ್ನ ಅಪ್ಡೇಟ್ ಮಾಡ್ಬೋದು. ಇದು ಇಷ್ಟೇ ಅಲ್ಲ ಫ್ರೆಂಡ್ಸ್, ಇನ್ನೂ ಸೆಟ್ಟಿಂಗ್ಸ್ ಇದ್ದಾವೆ, ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇದರಲ್ಲಿ ನೋಡಿ, ಅಷ್ಟೇನು ಕೆಳಗಡೆ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಇದೆ ಬೇಕಾದರೆ. ಇಲ್ಲ ನೋಡಿ, ಚೂಸ್ ಥೀಮ್ ಅಂತಿದೆ, ಆ ಥೀಮ್ ಮೇಲೆ ಕ್ಲಿಕ್ ಮಾಡಿದರೆ ಲೈಟು ಡಾರ್ಕ್ ಕೊಟ್ಟರೆ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಉಳಿಯುತ್ತೆ. ನೆಕ್ಸ್ಟ್ ಸಿಂಕ್ ಟು ಕ್ಲೌಡ್ ಅಂತಿದೆ, ಇದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸು. ಅದರಲ್ಲಿ ಕನೆಕ್ಟ್ ಮಾಡಿದರೆ ನೀವು ಗೂಗಲ್ ಡ್ರೈವ್ ಬರುತ್ತೆ, ಅದರ ಇಮೇಲ್ ಐ ಡಿ ಕನೆಕ್ಟ್ ಮಾಡಿದರೆ ನಿಮ್ಗೆ ಯಾವುದೇ ಡಾಕ್ಯುಮೆಂಟ್ಸು ಡಿಲೀಟ್ ಆಗೋಲ್ಲ, ಮತ್ತು ನೀವು ರೀಸ್ಟೋರ್ ಮಾಡ್ಕೋಬೋದು. ಅದರ ಗೂಗಲ್ ಡ್ರೈವ್ ಮೇಲೆ ಕ್ಲಿಕ್ ಮಾಡಿದರೆ ಇಮೇಲ್ ಐ ಡಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದೇ ಇಮೇಲ್ ಐ ಡಿ ಆಟೋಮೆಟಿಕ್ ಇರುತ್ತೆ ನಿಮ್ಮ ಮೊಬೈಲ್ ಫೋನಲ್ಲಿ, ಅದು ಕಂಪಲ್ಸರಿ ಇದು ಮಾಡಲೇಬೇಕು. ನೆಕ್ಸ್ಟ್ ಸೆಟ್ಟಿಂಗ್ ಟ್ರ್ಯಾಶ್ ಅಂತಿದೆ. ನೋಡಿ, ಇದು ಯಾವುದೇ ನೀವು ಫೋಟೋಸ್ನ ಡಿಲೀಟ್ ಮಾಡಿದರೆ ಆ ಟ್ರ್ಯಾಶಲ್ಲಿರುತ್ತೆ, ನಿಮಗೆ ಅದರಲ್ಲಿ ಮತ್ತೆ ರೀಸ್ಟೋರ್ ಕೂಡ ಮಾಡ್ಕೋಬೋದು. ಈ ಟ್ರ್ಯಾಶ್ ಕೂಡ ಕೆಲವೊಂದು ಸಾರಿ ಯೂಸ್ ಆಗುತ್ತೆ. ಅದೇನು ಟ್ರ್ಯಾಶ್ದೇನು ಸೆಟ್ಟಿಂಗ್ಸ್ ಮಾಡೋದೇನು ಬೇಕಾಗಿಲ್ಲ. ನೆಕ್ಸ್ಟ್ ಸೆಟ್ಟಿಂಗ್ಸಿಗೆ ಹೋಗ್ಬೇಕಂತಂದರೆ ಇಲ್ಲಿ ಇಂಪೋರ್ಟ್ ಇಮೇಜ್ ಅಂತ ಇರ್ತೈತೆ. ಆ ಯಾವುದೇ ಇಮೇಜನ್ನು ನೀವು ಇಂಪೋರ್ಟ್ ಮಾಡಿ ಮತ್ತೆ ನೀವು ಅದನ್ನು ಕ್ಲಿಯರ್ ಮಾಡ್ಬೋದು. ಸೇಮ್ ಇದೇ ಫೋಟೋ ತೆಗಿಯೋದು ಬೇಕಾಗಿಲ್ಲ. ನೆಕ್ಸ್ಟ್ ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಯಾವುದೇ ಥರದ ಇಮೇಜ್ ಇದ್ದರೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಒಂದು ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ.
ಒಂದನ್ನು ಇಮೇಜನ್ನು ಒಂದು ಸೆಲೆಕ್ಟ್ ಮಾಡ್ತೀನಿ. ನೀವು ಯಾವುದೇ ಕ್ಯಾಮ್ರಾ ಈ ಅಕಸ್ಮಾತ್ ಡಾಕ್ಯುಮೆಂಟ್ಸು ಬೇರೆ ಕಡೆಯಿಂದ ಯಾರಾದರೂ ಸೆಂಡ್ ಮಾಡಿದರೆ ಅದನ್ನು ಈ ಟೈಪು ನೀವು ಯೂಸ್ ಮಾಡ್ಬೋದು. ಇದು ಒಳ್ಳೆ ಯೂಸ್ಫುಲ್ ಆಗಿರ್ತಕ್ಕಂಥ ಟ್ರಿಕ್ಸು. ನೋಡಿ, ಒಂದು ಇಮೇಜ್ ಇದೆ, ಅದನ್ನು ಸಪ್ರೇಟಾಗಿ ಕ್ರಾಪ್ ಮಾಡಿ ಅದನ್ನು ಮಾತ್ರ ನಾವು ಕ್ಲಿಯರಾಗಿ ಒಂದು ಇಮೇಜನ್ನು ತೆಗಿಬೇಕಾಗಿರುತ್ತೆ. ಈ ನೋಡಿ ಇದು ಇಮೇಜ್ ಇದೆ, ರೊಟೇಟ್ ಕೂಡ ಮಾಡ್ಬೋದು ಮತ್ತು ಸೇಮ್ ಟು ಸೇಮ್ ನೋಡಿ ಈ ಟೈಪು ಕ್ಲಿಯರ್ ಇದೆ. ಆವಾಗ ಯಾವ ಥರ ಇತ್ತು, ಈಗ ಯಾವ ಥರ ಇದೆ, ಒರಿಜಿನಲ್ಲು ಆಮೇಲೆ ಕ್ಲಿಯರು ಎಷ್ಟು ಇದ್ರ ಸೆಟ್ ಮಾಡ್ಕೊಂಡು ನೀವು ಶೇರ್ ಮಾಡ್ಬೋದು ಮತ್ತು ನೀವು ಸೇವ್ ಮಾಡಿ ಕೂಡ ಇಟ್ಕೋಬೋದು. ಸೇವ್ ಮಾಡಿ ಇಡೋದ್ರಿಂದ ನಿಮಗೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ಈ ಡಾಕ್ಯುಮೆಂಟನ್ನು ಮತ್ತೆ ಶೇರ್ ಮಾಡಿ ವಾಟ್ಸಪ್ಪಲ್ಲೇನ ಇಲ್ಲ ಕ್ಲೌಡ್ ಸ್ಟೋರಲ್ಲೇನ ನೀವು ಯೂಸ್ ಮಾಡ್ಬೋದು, ಶೇರ್ ಮಾಡ್ಬೋದು. ಇದೇ ಟೈಪು ನೀವು ರಿಪೀಟೆಡ್ಲಿ ನೀವು ಶೇರ್ ಮಾಡ್ಬೋದು ಮತ್ತು ಕ್ಲೌಡಲ್ಲಿ ಸ್ಟೋರ್ ಮಾಡ್ಬೋದು ಮತ್ತು ಇಂಟರ್ನಲ್ ನಿಮ್ಮ ಮೊಬೈಲ್ ಇದರಲ್ಲಿ ಕೂಡ ಸೇವ್ ಮಾಡಿ ಇಟ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.